ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಲತಾ ಜನಾರ್ದನ್ ಕಿಚನ್ ಬ್ಲಾಗ್ಗೆ ಸ್ವಾಗತ ನಿಮಗೆ ಫ್ರೆಂಡ್ಸ್. ನಾನಿವತ್ತು ತುಂಬ ರುಚಿಯಾಗಿ ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಟನ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಈ ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಇವತ್ತಿನ ರೆಸಿಪಿಲಿ. ನಾನಿಲ್ಲಿ 1 kg ಮಟನನ್ನು, ಕುರಿ ಮಟನನ್ನು ತೊಗೊಂಡಿದ್ದೀನಿ. 1 kg ನೀಟಾಗಿ ತೊಳೆದ್ಬಿಟ್ಟು ನಾನು ಮಟನನ್ನು ತೊಗೊಂಡಿದ್ದೀನಿ. 1 kg ಅಕ್ಕಿನ ನಾನು ಬಾಸುಮತಿ ರೈಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಮಿನಿಮಮ್ ಅಂದರೆ 6 ಇಂದ 7 ಮೆಂಬರ್ಸು ಬಿರಿಯಾನಿನ ತಿನ್ಬೋದು, ಅಂದರೆ 7 ಜನ ಊಟ ಮಾಡ್ಬೋದು. ಇವತ್ತು ನನ್ನ ಮಗನ ಆಫೀಸಿಂದ ಸ್ವಲ್ಪ ಫ್ರೆಂಡ್ಸ್ ಬರ್ತಿದ್ದಾರೆ, ಹಾಗಾಗಿ ನಾನು ಇಲ್ಲಿ 1 kg ಮಟನ್ ಮತ್ತು 1 kg ರೈಸನ್ನು ಯೂಸ್ ಮಾಡಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮಟನ್ ಬಿರಿಯಾನಿನ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನಾನಿಲ್ಲಿ 1 kgಗೆ ಮಟನ್ಗೆ ನೋಡಿ, ಇಲ್ಲಿ ಒಂದು 4 ರಿಂದ 5 ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಒಂದು 10 ರಿಂದ 12, ಶುಂಠಿ ಮತ್ತು 1-2 ಟೊಮೊಟೊ, 1 ಹಿಡಿಯಷ್ಟು ಪುದೀನ ಸೊಪ್ಪನ್ನು ತೊಗೊಂಡಿದ್ದೀನಿ. ಮತ್ತು ಮಸಾಲೆ ಐಟಮ್ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಏನೇನೆಲ್ಲ ಫ್ರೈ ಮಾಡ್ಕೋಬೇಕು, ಸಿಂಪಲ್ಲಾಗಿ ಬಿರಿಯಾನಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಯಾರು ಬೇಕಾದರೂ ಮಾಡ್ಬೋದು, ತುಂಬ ಕಷ್ಟ ಅನಿಸೋದೇ ಇಲ್ಲ. ಮರಾಠಿ ಮೊಗ್ಗನ್ನು ಹಾಕ್ತಾಯಿದ್ದೀನಿ, ಒಂದು 5 ರಿಂದ 6, ಮತ್ತು ಏಲಕ್ಕಿ ಒಂದು 5. ನಾನಿಲ್ಲಿ 1 kg ರೈಸ್ಗೆ ಮಾಡ್ತಾ ಇರೋದು. 1 kg ಮಟನ್, 1 kg ರೈಸ್. ಮತ್ತು ಲವಂಗ ಒಂದು 6 ರಿಂದ 7, ಒಂದು 1/4 ಟೀ ಸ್ಪೂನಷ್ಟು ಮೆಣಸು, ಮತ್ತು ಒಂದು ಅನಾನಸು, ಮತ್ತು ಜಾಪತ್ರೆ ನೋಡಿರ್ತೀರ ನೀವು, ಜಾಪತ್ರೆನ ಹಾಕ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಸ್ಮೆಲ್ ಅಂದರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಾಕಿದ್ರೆ ಸಾಕಿದು. ಮತ್ತು ಇದಕ್ಕೆ ಜಾಕಾಯಿ ಹಾಕ್ತಾ ಇದ್ದೀನಿ. ಜಾಕಾಯಿ ಅಂದರೆ ಗೊತ್ತಲ್ಲ, ನೋಡಿರ್ತೀರ ನೋಡಿ, ಇದು ಜಾಕಾಯಿ. ಇದು ಹಾಕಿದ್ರೆ ಇದು ಕೂಡ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಬಿರಿಯಾನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಅರ್ಧನ ಹಾಕ್ತಾ ಇದ್ದೀನಿ. ಮತ್ತು 2 ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿದ್ದೀನಿ. ಮತ್ತು ಖಾರಕ್ಕೆ ನಾನು ಹಸಿಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ. ಬೇಕು ಅಂದರೆ ರೆಡ್ ಚಿಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ನೀವು, ಗ್ರೀನ್ ಚಿಲ್ಲಿ ಬೇಡ ಅನ್ನೋರು. ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಐಟಮ್ಸನ್ನೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಮತ್ತು ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ಮಸಾಲೆ ಗ್ರೈಂಡ್ ಮಾಡೋದ್ರಿಂದ ಬಿರಿಯಾನಿ ಬೇರೆ ಟೇಸ್ಟ್ ಇರುತ್ತೆ, ಅಂದರೆ ತುಂಬ ಚೆನ್ನಾಗಿರುತ್ತೆ. ಫ್ಲೇವರ್ ಅಂತೂ ತುಂಬ ಸೂಪರಾಗಿರುತ್ತೆ. ಹಾಗಾಗಿ ಹಸಿದು ನಾನು ರುಬ್ಬೋದಿಲ್ಲ. ಹಸಿದು ಮಾಡಿದ್ರೆ ಅದೇ ಬೇರೆ ಥರ ಮಾಡ್ತೀನಿ. ಈ ಥರ ನಾನು ಎಲ್ಲ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ನಾನು ಬಿರಿಯಾನಿನ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಈ ರೀತಿ ಒಮ್ಮೆ ಬಿರಿಯಾನಿನ ಫ್ರೈ ಮಾಡಿ ಎಲ್ಲ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಗೊತ್ತಾ. ಹಾಗಾಗಿ ನೀವು ಕೂಡ ಒಂದ್ಸರಿ ಈ ಥರ ಮಾಡಿ ಫ್ರೈ ಮಾಡ್ಕೊಂಡೆಲ್ಲ. ಟೊಮೊಟೊ ಕೂಡ ಹಾಕ್ಕೊತೀನಿ. ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪು ಮಾತ್ರ ಹಸಿದು ಗ್ರೈಂಡ್ ಮಾಡ್ಕೋಬೇಕು. ನಾನು ಹಾಗೆ ಇಟ್ಟಿದ್ದೀನಿ ನೋಡಿ, ಹಾಗೆ ಗ್ರೈಂಡ್ ಮಾಡ್ತೀನಿ. ಇದನ್ನು ಮಾತ್ರ ಎಲ್ಲ ಫ್ರೈ ಮಾಡ್ಕೊತೀನಿ. ನೋಡಿ, ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ನಾನು ಫ್ರೈ ಮಾಡಿದ್ದೀನಿ. ಇದು ತಣ್ಣಗಾದ್ಮೇಲೆ ಮಸಾಲೆ ಗ್ರೈಂಡ್ ಮಾಡ್ಕೋಬೇಕು. ಗ್ಯಾಸ್ ಆನ್ ಮಾಡಿ ನಾನು ಕುಕ್ಕರನ್ನು ಇಟ್ಟಿದ್ದೀನಿ. ಯಾವುದೇ ಬಿರಿಯಾನಿ ಮಾಡಬೇಕಾದ್ರೆ ನಾವು ತುಪ್ಪನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು 1 ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಮಸಾಲ ತೆಚ್ಚಿ. ಮತ್ತು ನಾನಿಲ್ಲಿ 2 ಸ್ಪೂನ್, 2 ರಿಂದ 3 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೀನಿ. 1 ಸ್ಪೂನ್ ತುಪ್ಪ ಮತ್ತು 3 ರಿಂದ 4 ಸ್ಪೂನ್ ಕುಕ್ಕಿಂಗ್ ಆಯಿಲ್.
ನಾನೀಗ ಮಟನನ್ನು ಹಾಕ್ತಾಯಿದ್ದೀನಿ. ಮತ್ತು ಉಪ್ಪು ರುಚಿಗೆ, ಅರಿಶಿಣದ ಪೌಡರ್, ಒಂದು 5ರಿಂದ 10 ನಿಮಿಷ ಮಟನನ್ನು ಎಣ್ಣೆಲೆ ಚೆನ್ನಾಗಿ ಬಾಡಿಸ್ಬೇಕು, ಅಂದರೆ ಫ್ರೈ ಮಾಡ್ಕೋಬೇಕು. ಮಿಕ್ಸಿ ಜಾರ್ಗೆ ಈಗ ಗ್ರೈಂಡ್ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ ಶುಂಠಿ, ಒಂದೆಡಿ ಕೊತ್ತಂಬರಿ ಸೊಪ್ಪು, ಒಂದೆಡಿ ಪುದೀನ ಸೊಪ್ಪು, ಮತ್ತು ನೋಡಿ ಮಸಾಲೆ ಐಟಮ್ಸ್ ಎಲ್ಲ ತಣ್ಣಗಾಗಿದೆ ಫ್ರೈ ಮಾಡಿರೋದು, ಇದು ಕೂಡ ಹಾಕ್ತಾಯಿದ್ದೀನಿ. ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಈಗ ಮಸಾಲೆ ಗ್ರೈಂಡ್ ಆಗಿದೆ. ಮಟನ್ ಕೂಡ ಎಣ್ಣೆ ಬಿಟ್ಟಿದೆ ನೋಡಿ ಸೈಡೆಲ್ಲ. ಈಗ ಈ ಮಸಾಲೆನ ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ 1 ಗ್ಲಾಸ್ ಅಷ್ಟು ನಾನೀಗ ಇದಕ್ಕೆ ನೀರನ್ನು ಸೇರಿಸ್ತೀನಿ, ಯಾಕಂದರೆ ಮಟನ್ ಬೇಯಿಸ್ಬೇಕಲ್ವ, ಹಾಗಾಗಿ 1 ಗ್ಲಾಸ್ ನೀರನ್ನು ಹಾಕೋಣ. 1 ಗ್ಲಾಸ್ ಅಷ್ಟೇ ನೀರನ್ನು ಹಾಕಿದ್ದೀನಿ ನಾನು. ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 3ರಿಂದ 4 ವಿಷಲ್, ಅಂದರೆ ಎಳೆ ಮಟನ್ ಆಗಿದೆ 2 ವಿಷಲ್ ಸಾಕು. ಸ್ವಲ್ಪ ಬಲ್ತಿದೆ ಅಂದರೆ ಒಂದು 3ರಿಂದ 4 ವಿಷಲ್ ಕೂಗಿಸ್ಕೋಬೇಕು ಮೊದಲಿಗೆ ನಾವು. ನಂತರ ನಾವು ಇದಕ್ಕೆ ಅಕ್ಕಿನ ಸೇರಿಸ್ಕೋಬೇಕು, ಇಲ್ಲ ಅಂದರೆ ಮಟನ್ ಬೇಯೋದಿಲ್ಲ. ಹಾಗಾಗಿ ಇವಾಗ ನಾನು ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನಾನು ಮೊಸರನ್ನ ಹಾಕ್ತಾ ಇದ್ದೀನಿ, ಗಟ್ಟಿ ಮೊಸರನ್ನ. ಸ್ವಲ್ಪ ಹಾಕ್ಕೊಳ್ಳಿ ಗಟ್ಟಿ ಮೊಸರು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತೀನಿ. ಇಂಡಿಯಾ ಬಾಸುಮತಿ ರೈಸನ್ನು ತೊಗೊಂಡಿದ್ದೀನಿ ನೋಡಿ. ಬಾಸುಮತಿ ರೈಸ್ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಗೆ. ಇಂಡಿಯಾ ಗೇಟ್ ತೊಗೊಳ್ಳಿ, ಬಿಡಿ ಬಿಡಿಯಾಗಿ ಆಗುತ್ತೆ ರೈಸ್, ಒಂದು ಅಂಟೋದಿಲ್ಲ ನೋಡಿ. ಇಂಡಿಯಾ ಗೇಟ್ ಬಾಸುಮತಿ ರೈಸ್ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಗೆ, ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದು. ನಾನಿಲ್ಲಿ ಹೇಳಿದ್ನಲ್ಲ 1 kg ಮಟನ್ಗೆ 1 kg ಅಕ್ಕಿನ ಹಾಕ್ತಾಯಿದ್ದೀನಿ. ಈಗ ತೊಳೆದ್ಬಿಟ್ಟು ಅಕ್ಕಿನ ನೆನೆಸ್ತಾ ಇದ್ದೀನಿ. ಒಂದು 10ರಿಂದ 15 ನಿಮಿಷ ಅಕ್ಕಿನ ನೀರಲ್ಲಿ ನೆನೆಸಬೇಕು. ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ನೆನೆಸಿ ಹಾಕೋದ್ರಿಂದ ಅಕ್ಕಿ. ತೊಳೆದ್ಬಿಟ್ಟು ನೆನೆಸ್ತಾ ಇದ್ದೀನಿ, ನೆನೆಯೋದಕ್ಕೆ ಇಡ್ತಾ ಇದ್ದೀನಿ ಅಕ್ಕಿನ. 1-1/4 ಗಂಟೆ ನೆನೆಸ್ತೀನಿ. ನಂತರ ನಾನು ಮಟನನ್ನು ವಿಷಲ್ ಹೊಡಿಸಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ, ತುಂಬ ನನಗೆ ಬೆಂದಿದೆ ನೋಡಿ. 1 ಗ್ಲಾಸ್ ನೀರು ಹಾಕಿದ್ದೆ ಆಲ್ರೆಡಿ, ಇದ್ರ ಕುಕ್ಕರಲ್ಲಿ ನೀರಿದೆ, ಮಟನ್ ಬೇಯೋದಕ್ಕೆ ಹಾಕಿದೆ. ಹಾಗಾಗಿ ಲೆಕ್ಕವಾಗಿ ನೀರನ್ನು ಹಾಕೋಬೇಕು. ಅಂದರೆ 1 kg ಅಕ್ಕಿಗೆ 6 ಗ್ಲಾಸ್ ನೀರು ಹಾಕಬೇಕು. ಅಕ್ಕಿ ನೆನೆಸಿದ್ನಲ್ಲ, ಇವಾಗ ಅಕ್ಕಿನ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಬಿಸಿನೀರನ್ನು ಹಾಕ್ತಾಯಿದ್ದೀನಿ. ನೀರು ಆಲ್ರೆಡಿ ನಾನು ಬಿಸಿ ಮಾಡಿಟ್ಟಿದ್ದೆ ನೋಡಿ. ಈ ಲೋಟದಲ್ಲಿ 3 ಲೋಟ ನೀರು ಹಾಕ್ತಾಯಿದ್ದೀನಿ. ಆಲ್ರೆಡಿ ಅದರಲ್ಲಿ 3 ಲೋಟ ನೀರಿದೆ. ಅಳತೆ ಮಾಡ್ಕೊಂಡು ಹಾಕಬೇಕು, ಯಾಕಂದರೆ ಮೆತ್ತಗಾಗ್ಬಿಡುತ್ತೆ, ಸಾಫ್ಟ್ ಆಗಿಬಿಡುತ್ತೆ ಬಿರಿಯಾನಿ, ಚೆನ್ನಾಗಿರಲ್ಲ. ಹಾಗಾಗಿ ಉಡಿ ಉಡಿಯಾಗಿ ಆಗಬೇಕು ಅಂದರೆ ನೀರು ಕಮ್ಮಿನೇ ಹಾಕ್ಕೋಬೇಕು. 3 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಆಲ್ರೆಡಿ ಅದರಲ್ಲಿ 3 ಗ್ಲಾಸ್ ಅಷ್ಟು ನೀರಿದೆ. ಉಪ್ಪು ಟೇಸ್ಟ್ ಮಾಡಿಬಿಟ್ಟು ಈಗ ನಾವು ಬೇಕು ಅಂದರೆ ಉಪ್ಪನ್ನು ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡಿ ಟೇಸ್ಟ್ ಮಾಡಿ ಆ್ಯಡ್ ಮಾಡ್ಬೋದು, ಕಮ್ಮಿ ಇದ್ದರೆ. ಇಲ್ಲ ಸರಿಯಾಗಿದ್ದರೆ ಲಿಡ್ಡನ್ನು ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸಿದ್ರೆ ಸಾಕು, ನಮ್ಮ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ. ಈಗ ನಾನು ಇಟ್ಟಿದ್ದೀನಿ ಗ್ಯಾಸ್ ಮೇಲೆ, ಅಕ್ಕಿನ ಹಾಕ್ಬಿಟ್ಟು ಓನ್ಲಿ 1 ವಿಷಲ್ ಸಾಕು. ನೋಡ್ತಾ ಇದ್ದೀರಲ್ಲ, ಬಿಸಿ ಬಿಸಿ ಮಟನ್ ಬಿರಿಯಾನಿ ರೆಡಿ ಆಯಿತು. ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಚಿಕನ್ ಚಾಪ್ಸ್, ಮಟನ್ ಚಾಪ್ಸ್, ಮತ್ತು ಅವರೆಕಾಳಿನ ಚಿಕನ್ ಫ್ರೈ, ಮೊಸರು ಬಜ್ಜಿ,
ಮಟನ್ ಬಿರಿಯಾನಿ ಎಲ್ಲ ರೆಡಿಯಾಗಿದೆ. ಹೇಳಿದ್ನಲ್ಲ, ನನ್ನ ಮಗನ ಫ್ರೆಂಡ್ಸ್ ಬಂದಿದ್ದರು ಆಫೀಸಿಂದ, ಹಾಗಾಗಿ ಇದನ್ನೆಲ್ಲ ಮಾಡಿದ್ದೆ ನಾನು. ಮತ್ತು ಫಿಶ್ ಫ್ರೈ ಕೂಡ ಇದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅದನ್ನು. ಬಂಗಡೆ ಫಿಶ್ ಫ್ರೈಯನ್ನು ಎಷ್ಟು ಹುಡಿ ಹುಡಿಯಾಗಿ ಬಂದಿದೆ ಅಂತ ನೋಡಿ, ನೀವೇ ನೋಡಿ. ನೀರು ನಾವು ಕಮ್ಮಿ ಇಟ್ಟಷ್ಟು ಬಿರಿಯಾನಿ ತುಂಬ ಸೂಪರಾಗಿರುತ್ತೆ. ಹಾಗಾಗಿ ನಾವು ಕಡಿಮೆ ನೀರನ್ನು ಇಡಬೇಕು. ಒಂದು ಹದದಲ್ಲಿ ಚೆನ್ನಾಗಿ ಬಂದಿದೆ ಅಂತಲೇ ಹೇಳಬೇಕು. ಬಿರಿಯಾನಿ ಸೂಪರಾಗಿದೆ. ಓಕೆ, ನಾನೀಗ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಸೌತೆಕಾಯಿ ಎಲ್ಲ ಹಾಕಿ ನನ್ನ ಮಗ ಮೊಸರು ಬಜ್ಜಿನ ಮಾಡಿ ರೆಡಿ ಮಾಡಿಟ್ಟಿದ್ದಾನೆ. ಅರ್ಧ ಲೀಟ್ರ್ ಮೊಸರನ್ನು ಹಾಕಿ. ನನ್ನ ಮಗ ಮಾಡಿದ್ರೆ ಈ ರೀತಿ ಗಟ್ಟಿಯಾಗಿ ಮಾಡ್ತಾನೆ. ಅವನೊಂದು ಸ್ವಲ್ಪನೂ ನೀರು ಹಾಕೋದಿಲ್ಲ, ಅವನಿಗೆ ನೀರು ಹಾಕೋದ್ರೆ ಇಷ್ಟ ಆಗೋಲ್ಲ. ಹಾಗಾಗಿ ಗಟ್ಟಿ ಮೊಸರು ಬಜ್ಜಿ ಮಾಡಿದ್ದಾನೆ. ಈರುಳ್ಳಿ, ಸೌತೆಕಾಯಿ, ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಮಾಡಿದ್ದಾನೆ. ಬಿರಿಯಾನಿನ ಬಡಿಸ್ತಾ ಇದ್ದೀನಿ. ಆಲ್ರೆಡಿ 2:30 ಆಗಿದೆ, ಊಟಕ್ಕೆ ಕೊಡಬೇಕು ಅವ್ರ ಫ್ರೆಂಡ್ಸ್ಗಳಿಗೆ. ಹಾಗಾಗಿ ನಾನು ಮಟನ್ ಬಿರಿಯಾನಿನ ಬಡಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮಗಿಷ್ಟ ಆದರೆ ಒಂದು ಲೈಕ್ ಕೊಡಿ. ಓಕೆ, ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲತಾ ಜನಾರ್ದನ್ ಕಿಚನ್ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸೌತೆಕಾಯಿ ಕೂಡ ಸೈಡಲ್ಲಿ ಇಟ್ಟಿದ್ದಾನೆ ನೋಡಿ, ಸಣ್ಣಗೆ ಹೆಚ್ಚಿಬಿಟ್ಟು ಸೌತೆಕಾಯಿ ಎಲ್ಲ ಇಟ್ಟಿದ್ದಾನೆ. ಇದೆಲ್ಲ ಕೆಲಸ ನನ್ನ ಮಗನೇ ಮಾಡ್ತಾನೆ. ಮೊಸರು ಬಜ್ಜಿ, ಈರುಳ್ಳಿ ಕಟ್ ಮಾಡೋದು, ಮತ್ತು ಈ ರೀತಿ ಸೌತೆಕಾಯಿ ಎಲ್ಲ ಕಟ್ ಮಾಡೋದೆಲ್ಲ ಅವನದೇ ಕೆಲಸ. ತುಂಬ ನೀಟಾಗಿ ಕಟ್ ಮಾಡ್ತಾನೆ, ಸೂಪರಾಗಿ ಮಾಡ್ತಾನೆ. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್, ಟೇಕ್ ಕೇರ್, ಬಾಯ್ ಆಲ್ ಫ್ರೆಂಡ್ಸ್.